ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಹರಿಯಾಲಿ ಎಗ್ ಕರಿ ಇದ್ರ ಜೊತೆಗೆ ಪದರವಾಗಿರುವಂತಹ ಮಲ್ಟಿಗ್ರೇನ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ರೀತಿ ಮೊಟ್ಟೆ ಪಲ್ಯ ಅಥವಾ ಮೊಟ್ಟೆ ಗ್ರೇವಿಗಳನ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಕರವಾಗಿ ಡಿಫ್ರೆಂಟ್ ಆಗಿರುತ್ತೆ. ಮೊದಲಿಗೆ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ಚಪಾತಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋವಂತಹ ಅಳತೆಗೆ 4 ಜನಕ್ಕಾಗುವಷ್ಟು ಗ್ರೇವಿ ಮತ್ತು ಚಪಾತಿ ಆಗುತ್ತೆ. ಹರಿಯಾಲಿ ಎಗ್ ಕರಿ ಜೊತೆ ಚಪಾತಿ ಮಾಡಿದ್ರಿ ಅಂದರೆ ಎಕ್ಸ್ಟ್ರಾ ಇನ್ನೂ ಒಂದು 4 ಚಪಾತಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಆ ಗ್ರೇವಿ ಜೊತೆ ತಿಂತಾಯಿದ್ರೆ ಬೇಡ ಅಂತ ಅನಿಸೋದೇ ಇಲ್ಲ. ಒಂದು ಚಪಾತಿ ತಿನ್ನೋರು 2-3 ಚಪಾತಿನ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟಿಗೆ ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿ ಕಲಿಸ್ಬಿಟ್ರೆ ಹದ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿ ಹಿಟ್ಟನ್ನು ಕಲಸಿ ಎಲ್ಲ ಚೆನ್ನಾಗಿ ಕಲಸಿದ್ಮೇಲೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಒಂದು 10 ನಿಮಿಷ ನಾದಿ ಇದನ್ನೆಲ್ಲ ಪೂರ್ತಿಯಾಗಿ ಒಂದು ಲೆವೆಲ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಹಿಟ್ಟು ನೆನೆಯೋಷ್ಟರಲ್ಲಿ ಗ್ರೇವಿನ ಮಾಡ್ಕೊಂಬಿಡೋಣ. ಇಲ್ಲಿ 6 ಮೊಟ್ಟೆಗಳನ್ನ ಮೊದಲೇ ಬೇಯಿಸಿ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಬೇಯಿಸಿರುವಂತಹ ಮೊಟ್ಟೆಗಳನ್ನ ಇದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಬೇಡ ಅಂದರೆ ನೀವು ಫುಲ್ ಮೊಟ್ಟೆನೂ ಸಹ ಹಾಕೋಬೋದು. ಫುಲ್ ಮೊಟ್ಟೆ ಆದರೆ ಒಳಗಡೆ ಸ್ವಲ್ಪ ಸಪ್ಪೆ ಇರುತ್ತೆ. ಹಾಗಾಗಿ ನಾನು ಒಂದು ಮೊಟ್ಟೆನ 2 ಭಾಗಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಬಾರ್ದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಮೊಟ್ಟೆ ಚಟಪಟ ಅಂತ ಸೌಂಡಾಗಿ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಾದರೆ ಮಸಾಲೆ ಎಲ್ಲ ಸೀದೋಗುತ್ತೆ. ಹಾಗಾಗಿ ಎಣ್ಣೆ ಬಿಸಿಯಾಗೋದಕ್ಕಿಂತ ಮುಂಚೆನೇ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಈ ರೀತಿ ಮೊಟ್ಟೆನ ಸೇರಿಸ್ಕೋಬೇಕು. ಕೆಲವೊಬ್ಬರು ನಾನು ಈ ಒಂದು ಸ್ಪ್ಯಾಚುಲನ ತೋರಿಸಿದಾಗ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ದೀರಾ. ಇದು ಪ್ಲಾಸ್ಟಿಕ್ ಅಲ್ಲ, ಫುಡ್ ಗ್ರೇಡೆಡ್ ಸಿಲಿಕಾನು. ಇದನ್ನು ಅಡುಗೆಗಳಿಗೆ ಉಪಯೋಗಿಸೋದಕ್ಕೆ ಅಂತಲೇ ಮಾಡಿರ್ತಾರೆ. ಬಿಸಿಗೆ ಮೆಲ್ಟ್ ಆಗೋದಿಲ್ಲ, ಏನೂ ಆಗಲ್ಲ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆ ಎಲ್ಲ ಈ ರೀತಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಸಹ ಎಲ್ಲನೂ ಈ ರೀತಿ ಉಲ್ಟಾ ಮಾಡಿಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಈ ರೀತಿ ಮೊಟ್ಟೆ ಹಾಕಿದಾಗ ಮೊಟ್ಟೆ ಎಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದು ಇದೆಲ್ಲ ಚೆನ್ನಾಗಿ ರೀತಿಯಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ, ನಾನಿಲ್ಲಿ 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚ್ ಆಗುವಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನಂತರ 6-7 ಆಗುವಷ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 3 ಸ್ಪೂನ್ ಆಗುವಷ್ಟು ಮೊಸರು. ಗೋಡಂಬಿ ಗ್ರೇವಿ ಥಿಕ್ನೆಸ್ಗಾಗಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಬೇಡ ಅಂದರೆ ನೀವು ಸ್ಕಿಪ್ ಸಹ ಮಾಡ್ಕೋಬೋದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ರುಬ್ಕೋಬೇಕು. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಬೇರೆ ಏನು ಸೇರಿಸೋದು ಬೇಡ. ಇಷ್ಟು ಮಸಾಲೆನೇ ನಾವು 5 ಜನಕ್ಕಾಗುವಷ್ಟು ಗ್ರೇವಿನ ಮಾಡ್ಕೋಬೋದು. ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಗ್ರೇವಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಹ ಬಾಡಿಸ್ಕೋಬೇಕು. ಇದು ಪೂರ್ತಿ ಕಲರ್ ಚೇಂಜ್ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋಬೇಕಾಗತ್ತೆ. ಈರುಳ್ಳಿ ಹಾಕಿದಷ್ಟು ಸಹ ಗ್ರೇವಿನೂ ಚೆನ್ನಾಗಾಗುತ್ತೆ. ಹಾಗೆ ಗ್ರೇವಿನೂ ನಮಗೆ ಸ್ವಲ್ಪ ಜಾಸ್ತಿ ಒದಗುತ್ತೆ. ಹಾಗಾಗಿ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟೇ, ಬೇರೆ ಏನು ಜಾಸ್ತಿ ಹಾಕ್ಕೊಳ್ಳೋದೆಲ್ಲ ಬೇಡ. ಗರಂ ಮಸಾಲ ಆಗಲಿ ಧನಿಯಾ ಪುಡಿ ಆಗಲಿ ಇದು ಯಾವುದು ಜಾಸ್ತಿ ಸೇರಿಸೋದು ಬೇಡ. ಎಲ್ಲನೂ ಅರ್ಧ ಸ್ಪೂನ್ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ಎಲ್ಲ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಬೇಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿಗೆ ಮೊಸರು ಹಾಕ್ಬಾರ್ದಲ್ವ ಅಂತ ಹೇಳ್ತಾರೆ. ಆದರೆ ಮೊಸರು ಹಾಕಿದ ತಕ್ಷಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಟೈಮ್ ಕೊಡದೇರ ಇದಕ್ಕೆ ರುಬ್ಬಿರೋಂತಹ ಮಸಾಲೆನ ಸೇರಿಸ್ಕೋಬೇಕು. ರುಬ್ಬಿರೋ ಮಸಾಲೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು
ಈ ರೀತಿಯಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸುತ್ತ ಎಣ್ಣೆ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಸೇರಿಸೋದು ಬೇಡ, ಗ್ರೇವಿ ಹದ ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಗ್ರೇವಿನ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿ ನೀರನ್ನೇನು ಸೇರಿಸಿಲ್ಲ. ಇದನ್ನು ಇವಾಗ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಹೈ ಫ್ಲೇಮ್ ಆಗೋದ್ರೆ ಸುತ್ತ ಎಲ್ಲ ಮಸಾಲೆ ಸೀದೋಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ಇವಾಗ ನಾವು ಫ್ರೈ ಮಾಡಿ ಇಟ್ಟಿದ್ದಂತಹ ಮೊಟ್ಟೆ ಇತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸೇರಿಸಿದ್ಮೇಲೆ ತುಂಬ ಬೇಗ ಮಿಕ್ಸ್ ಮಾಡ್ಕೋಬಾರ್ದು, ನಿಧಾನವಾಗಿ ಇದನ್ನು ಈ ರೀತಿಯಾಗಿ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಳಿ ಭಾಗ ಮತ್ತು ಯೆಲ್ಲೋ ಕಲರ್ ಭಂಡಾರ ಎರಡು ಸಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಲಿಡ್ನೇ ಕ್ಲೋಸ್ ಮಾಡಿ ಇದನ್ನು ಮತ್ತೆ 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. 5 ನಿಮಿಷ ಆದಮೇಲೆ ನೋಡಿ ಮೊಟ್ಟೆನೂ ಅದ್ರದ್ದು ಉಪ್ಪು ಖಾರ ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ಹಾಗೆ ಸುತ್ತಲೂ ಸಹ ಎಣ್ಣೆ ಬಿಡ್ತಾ ಇರುತ್ತೆ. ಯಾವುದೇ ಗ್ರೇವಿ ಆದ್ರೂ ಈ ರೀತಿ ಎಣ್ಣೆ ಬಿಡ್ತಾ ಇದೆ ಅಂತ ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಈ ರೀತಿಯಾಗಿ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ರುಚಿಯಾಗಿರುವಂತಹ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಮೊಟ್ಟೆ ಹರಿಯಾಲಿ ಗ್ರೇವಿ ರೆಡಿ ಆಗುತ್ತೆ. ಈಗ ಹಿಟ್ಟು ಸಹ 1 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿರುತ್ತೆ. ನೋಡಿ ಹಿಟ್ಟೆಲ್ಲ ಯಾವ ರೀತಿ ಎಷ್ಟು ಸಾಫ್ಟಾಗಿದೆ ಅಂತ. ನಾವು ಯಾವುದೇ ರೋಟಿ ಅಥವಾ ಚಪಾತಿನ ಮಾಡ್ಕೋಬೇಕಾದ್ರೆ ಹಿಟ್ಟು ಚೆನ್ನಾಗಿ ನೆಂದಷ್ಟು ಸಹ ಮೃದುವಾಗಿ ಬರುತ್ತೆ. ಹಾಗೆ ಲೇಯರ್ ಆಗಿ ಪದ್ರವಾಗಿ ನಾವು ಚಪಾತಿನ ಮಾಡ್ಕೋಬೋದು. ಈಗ ಹಿಟ್ಟನ್ನು ಮತ್ತೆ ಒಂದು ಸಲ ನಾದ್ಕೊಂಡು ನಾವು ಯಾವ ಸೈಜಲ್ಲಿ ಚಪಾತಿನ ಮಾಡ್ಕೊಳ್ತೀವಿ ಆ ಥರ ಉಂಡೆಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಇವತ್ತು ಟ್ರಯಾಂಗಲ್ ಶೇಪಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ತೆಳುವಾಗಿಯೇ ಚಪಾತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಚಪಾತಿನ ಮಾಡ್ತಾರೆ. ನಮ್ಮ ಮನೇಲಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಚಪಾತಿನ ಲಟ್ಸಿದ್ರೇ ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಹಾಗೆ ಲೇಯರ್ಸ್ ಆಗಿ ಬರುತ್ತೆ. ಚಪಾತಿನೂ ಸಹ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಮೃದುವಾಗಿ ಬರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ತೀನಿ. ಚಪಾತಿನ ಲಟ್ಸಿದ್ಮೇಲೆ ಮೇಲ್ಗಡೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಾನು ವೀಡಿಯೋದಲ್ಲಿ ತೋರಿಸೋ ರೀತಿ ಮತ್ತೆ ಇನ್ನೊಂದು ಸಲ ಎಣ್ಣೆನ ಹಾಕಿ ಟ್ರಯಾಂಗಲ್ ಶೇಪ್ ಮಾಡಿ ಇದನ್ನು ಲಟ್ಟಿಸ್ಕೊಳ್ತೀನಿ. ನಾನು ಎಲ್ಲನೂ ಸಹ ಮೊದಲು ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಂಡು ಒಟ್ಟಿಗೆ ಒಂದಾದ್ಮೇಲೆ ಒಂದು ಲಟ್ಟಿಸ್ಕೊಳ್ತೀನಿ. ಆಗ ಬೇಗ ಆಗುತ್ತೆ ಅಂತ ಅಷ್ಟೇ. ಲಟ್ಟಿಸ್ಕೋಬೇಕಾದ್ರೆ ಹಿಟ್ಟೇನು ಸ್ಪ್ರೆಡ್ ಮಾಡ್ಕೊಳ್ಳೋದು ಬೇಡ, ಹಾಗೆಯೇ ನಾವು ಲಟ್ಟಿಸ್ಕೋಬೋದು. ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ. ಈಗ ಕಾದಿರುವಂತಹ ತವಾಗೆ ಲಟ್ಟಿಸಿರೋ ಚಪಾತಿನ ಹಾಕ್ಕೊಂಡು 2 ಸೈಡು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಚ್ಚಿ 2 ಸೈಡು ಸಹ ಬೇಯಿಸ್ಕೋಬೇಕು. ಮಲ್ಟಿಗ್ರೇನ್ ಚಪಾತಿ ಹಿಟ್ಟನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ರೀಸೆಂಟಾಗಿ ವಿಡಿಯೋ ಹಾಕಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ 2 ಸೈಡ್ ಚಪಾತಿ ಈ ರೀತಿ ಬೆಂದ ಮೇಲೆ ತೆಗೆದುಬಿಟ್ರೆ ಆಯಿತು. ನೋಡ್ತಾ ಇದ್ರೇ ಚಪಾತಿ ಗೊತ್ತಾಗುತ್ತೆ ನೋಡಿ, ಕಲ್ಲರು ಸ್ವಲ್ಪ ಬೇರೆ ಥರ ಬರುತ್ತೆ. ಹಾಗೆ ಮೇಲ್ಗಡೆ ಎಲ್ಲ ಗರಿಗರಿಯಾಗಿದ್ದು ಒಳಗಡೆ ಮೃದುವಾಗಿ ಬರುತ್ತೆ. ನಾನಿಲ್ಲಿ ಚಪಾತಿಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಚಪಾತಿಗೆ ಆಯಿಲ್ ಜಾಸ್ತಿ ಆಯಿತು ಅಂತೆಲ್ಲ ಕಮೆಂಟ್ ಮಾಡಿರ್ತೀರ. ಬಟ್ ಏನಂದರೆ ಯಾವ್ಯಾವ ಪದಾರ್ಥಗಳಿಗೆ ಯಾವುದನ್ನು ಹಾಕ್ಕೊಂಡು ತಿನ್ಬೇಕು ಅದನ್ನು ತಿನ್ನಲೇಬೇಕಾಗತ್ತೆ. ದೇಹಕ್ಕೂ ಸಹ ಎಣ್ಣೆ ಬೇಕೇ ಬೇಕು. ಹಾಗಂತ ಪೂರ್ತಿ ಡ್ರೈ ಆಗಿಯೇ ಮಾಡಿಕೊಂಡು ಎಲ್ಲನೂ ತಿನ್ನೋದಕ್ಕಾಗಲ್ಲ. ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿಯೂ ಸಹ ಇರುತ್ತೆ. ಮಾಡಿರೋ ಚಪಾತಿ ಜೊತೆಗೆ ಈ ಹರಿಯಾಲಿ ಎಗ್ ಕರಿನ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಒಂದು ಸಲ ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ.